Hi guys, welcome to Vidya View Academy channel. So guys, ಈಗ next problem solve ಮಾಡೋಣ. On this is the x square problem. The frequencies like ಇದೊಂದು ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ a die is thrown 264 times and the number appearing on the face of x follows the following frequency distribution ಅಂತ ಕೊಟ್ಟಿದ್ದಾರೆ. Fine. So ಟೇಬಲ್ ಅಲ್ಲಿ ನೋಡಿ x value ಬಂದ್ಬಿಟ್ಟು 1 2 3 4 5 6 ಅಂತ ಕೊಟ್ಟಿದ್ದಾರೆ. Then F value ಬಂದ್ಬಿಟ್ಟು 40, 32, 28, 58, 54, 60 ಅಂತ ಕೊಟ್ಟಿದ್ದಾರೆ. Fine. Calculate the value of x square ಅಂತ ಕೊಟ್ಟಿದ್ದಾರೆ. So ಓಕೆನಾ. ಸೊ ಫಸ್ಟ್ ಸೊಲ್ಯೂಷನ್ ನಾವು ಯಾವ ತರ ಮಾಡ್ತೀವಿ ಇಲ್ಲಿ ನೋಡಿ ಸೆಂಟೆನ್ಸ್ ಬರೀಬೇಕು. ಕಾಣಿಸ್ತಾ ಇದೆ ಇಲ್ಲಿ the frequencies in the given data frequencies in the given data frequencies in the given data are the observed frequencies okay, assuming that ನಾವೇನು ಅಸ್ಯೂಮ್ ಮಾಡ್ಕೊಳ್ತಾ ಇದ್ವಿ assuming that the dice is unbiased okay, the expected number of frequencies for the numbers frequencies for the numbers 1 2 3 4 5 6 2 appear on the face is ಈಗ ಅವರೇ ಹೇಳಿದ್ದಾರೆ ಎಷ್ಟು ಟೈಮ್ಸ್ ಅಪಿಯರ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಕ್ವಶನ್ ಅಲ್ಲಿ ದ ಡೈಸ್ ಥ್ರೋನ್ 264 ಟೈಮ್ಸ್ ಥ್ರೋನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 264 ಡಿವೈಡೆಡ್ ಬೈ ಡೈಸ್ ಅಲ್ಲಿ ಎಷ್ಟು ಫೇಸಸ್ ಇರುತ್ತೆ 6 ಫೇಸಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ 264 ಡಿವೈಡೆಡ್ ಬೈ 6 is nothing but what 44. okay, so each number like 1 2 3 4 5 6 ಅಂತ ಇದೆಯಲ್ಲ 44 ಟೈಮ್ಸ್ ಅದು ಬರ್ತಾ ಇದೆ ಈಚ್ ನಂಬರ್ ಅಂತ ಹೇಳ್ಬೋದು ನಾವು. ಓಕೆನಾ. ಈಗ ಟೇಬಲ್ ಬರೆಯೋಣ. Now the data is as follows. X, then observed frequencies, expected frequencies. Okay na. X value ಏನೇನು 1 2 3 4 5 6 1 2 3 4 5 6. okay, observed frequencies ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಏನಂತ 40 32 28 58 54 and last one is 60. Our expected frequency each phase will get found in time like 44. So ಹಾಗಾಗಿ ಎಲ್ಲದಕ್ಕೂ ನೀವೇನ್ ಬರೀಬೇಕು 44 44 44 ಅಂತ ಬರೀತೀರಾ. ಡನ್. ಇದು ಅರ್ಥ ಆಯ್ತಾ. ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು OI minus EI ಮಾಡಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟೇನು OI minus EI ಮಾಡೋಣ. 40 minus 44 ಎಷ್ಟು ಬೇಕಾದ್ರೆ ಇದನ್ನ ಕಾಲಮ್ ವೈಸ್ ಬರ್ಕೊಳ್ಳೋದಿದ್ರೆ ಕಾಲಮ್ ಕೂಡ ಹಾಕೋಬಹುದು. ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಏನಾದ್ರೆ ಕಾಲಮ್ ಹಾಕೊಂಡ್ಬಿಡಿ. ಓಕೆನಾ. ಸೊ OI minus EI 40 minus 44 is minus 4. 32 minus 44 is how much? Yes, 12 ಆಗುತ್ತಾ. correct ತಾನೆ 12 ಅದರಲ್ಲೂ minus 12. then 28 minus 44 28 minus 44 take a calculator. 28 minus 44 minus 16 ಬರುತ್ತೆ. then 58 minus 44
14 ಬರುತ್ತೆ. Then 54 minus 44 is 10. Then 16 minus 44 is how much? 16. ಅರ್ಥ ಆಯ್ತಾ? ಇವಾಗ OI minus EI whole square ಮಾಡಿ. OI minus EI whole square ಮಾಡಿದ್ರೆ minus 6 whole square is nothing but 16. 12 minus 12 whole square is nothing but what? 224. It's not 224, 114. Then 16 whole square is how much? 256. Adhe tara 14 whole square. 14 square 196. 10 square is 100. 16 square ಎಷ್ಟು ಬರುತ್ತೆ? 256 ಬರುತ್ತೆ. ಫೈನ್. ಈ ಟೇಬಲ್ ನೀಟಾಗಿ ನೀವು ಬರ್ಕೋಬೇಕು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತು ಫಾರ್ಮುಲಾ ಗೊತ್ತಿದೆ. ಎಕ್ಸ್ ಸ್ಕ್ವಯರ್ is equal to what? Summation of I is equal to 1 to n OI minus EI whole square divided by EI ಅಂತ ನಿಮಗೆ ಗೊತ್ತಿದೆ ಫಾರ್ಮುಲಾ, ರೈಟ್? ಎಸ್ ಆರ್ ನೋ? ಸೊ ಅಕಾರ್ಡಿಂಗ್ ಟು ಫಾರ್ಮುಲಾ ನಾವು ಬರ್ಕೊಳ್ತಾ ಹೋದ್ರೆ ಏನ್ ಬರುತ್ತೆ ಇಲ್ಲಿ ನೋಡಿ. ಸೊ ಈಗ ಎಕ್ಸ್ ಸ್ಕ್ವಯರ್ is equal to summation I is equal to 1 to 6 ಅಂತ ಬರೀಬೇಕು, ಬಿಕಾಸ್ ಎನ್ ವ್ಯಾಲ್ಯೂ ಇಸ್ ವಾಟ್? 6 ಇದೆ. ಸೊ ನಾವು ಬರ್ಕೊಳ್ತಾ ಹೋಗಿ 16 divided by 44. 16 divided by 44 plus 114 divided by 44. 114 divided by 44 plus ಅಥವಾ ನಿಮ್ಗೆ ಲೈಕ್ ಇಂಡಿವಿಜುವಲ್ ಆಗಿ 44 ನ ಬರ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತಂದ್ರೆ ಯು ಕ್ಯಾನ್ ಡೂ ಒನ್ ಥಿಂಗ್. ಇನ್ಯಾವ ಎಲ್ಲದಕ್ಕೂ 44 ಕಾಮನ್ ಬರ್ತಾ ಹೋಗುತ್ತೆ. ಇಲ್ಲೂ 44 ಇಲ್ಲಿ 44 ಎಲ್ಲ ಕಡೆನೂ ಕಾಮನ್ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ನೀವೊಂದು ಕೆಲಸ ಮಾಡ್ಬೋದು. ಏನಪ್ಪಾ ಅಂತಂದ್ರೆ x square is equal to 1 divided by 44 ನ ಕಾಮನ್ ತಗೋಬಹುದು. ಓಕೆ, 44 ನ ಹೊರಗಡೆ ಬರ್ಕೊಂಡ್ರೆ ಉಳಿಯೋದೇನು? ಇಲ್ಲಿರ್ತಕ್ಕಂಥ ನಂಬರ್ಸ್ 16 ಪ್ಲಸ್ 114 ಪ್ಲಸ್ 256 ಪ್ಲಸ್ 196 ಪ್ಲಸ್ 100 plus 256. ಓಕೆನಾ? ಸೊ ಈಗ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲ್ಸಿಯಂ ಟೈಪ್ ಮಾಡಿ 16 plus 114 plus 256 ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ. ನ್ಯೂಮರೇಟರ್ ಮೀನ್ಸ್ ಇದಿಷ್ಟನ್ನು ಆಡ್ ಮಾಡಿದ್ರೆ ನಮ್ಗೆ ಏನ್ ಬರ್ತಾ ಇದೆ? 968 ಬರ್ತಾ ಇದೆ ಡಿವೈಡೆಡ್ ಬೈ 44. ಇವಾಗ ಎಕ್ಸ್ ಸ್ಕ್ವೈರ್ ಇಸ್ ಈಕ್ವಲ್ ಟು ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರ್ತಾ ಇದೆ? ಎಕ್ಸ್ ಸ್ಕ್ವೈರ್ ಇಸ್ 22 ಬರ್ತಾ ಇದೆ. ಎಸ್, ಅರ್ಥ ಆಯ್ತಾ? ಫಸ್ಟ್ ನಾನು ಏನ್ ಮಾಡಿದ್ದೀನಿ? ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಕಂಡುಹಿಡ್ಕೊಂಡೆ. ದೆನ್ OI ಮೀನ್ಸ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಮೈನಸ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಲೆಸ್ ಮಾಡಿದೀನಿ. ದೆನ್ ಅದ್ರದ್ದು ಸ್ಕ್ವೇರ್ ಕಂಡುಹಿಡ್ಕೊಂಡಿದ್ದೀನಿ ಟೇಬಲ್ ನಲ್ಲೇ. ಸೊ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ನಾನು ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀನಿ. ಓಕೆನಾ? ಸೊ ಈ ಪ್ರಾಬ್ಲಮ್ ಅಲ್ಲಿ ಕೇಳಿದ್ದು ಅವರು ಅಷ್ಟೇ. ಫೈನ್, ಅರ್ಥ ಆಗಿರಲ್ವಾ? ಎಸ್, ಎನಿ ಡೌಟ್ಸ್ ಇನ್ ದಿಸ್? ತುಂಬಾ ಈಸಿ ಇದೆ. ಓಕೆ, so once again please subscribe to my YouTube channel. Okay, thank you, keep supporting us.